ಹೇಳಿದಾಗೆ 3 ವರ್ಷದಿಂದ ಯಾವುದೇ ಲೈಸೆನ್ಸ್ ಇರಲಿಲ್ಲ ಮೈಸೂರಲ್ಲಿ. ಆಯ್ತು, ಲೈಸೆನ್ಸ್ ಅರ್ಜಿ ಹಾಕಿದರೆ ಈ ಲೈಸೆನ್ಸ್ ಸಿಕ್ಕದಂಥ ಕಾನೂನು ಇಲ್ಲಿ ರೂಲ್ಸು. ಅದಕ್ಕಾಗಿ ರೂಲ್ಸು ಕೇಳಿಕೊಂಡು ಈ ಪರ್ಮಿಷನ್ ಸಿಕ್ಕು ಈ ಪರಿಸ್ಥಿತಿ ಹೀಗೆ ಹೋಗುವ ಬದಲು ಈ ಪರ್ಮಿಷನ್ ಇಲ್ಲದೆ ತೆಗೆದುಕೊಳ್ಳಿತ್ತು ಅಂತೇಳಿ ಜನ ಅದಕ್ಕೆ ಆ ಒಂದು ಹೊಂದಿಕೊಂಡಿದ್ದರು. ಅದು ಯಾವಾಗಲೂ ಅದೇ ರೀತಿ ನಡಲಿಕ್ಕೆ ಆಗುತ್ತಿಲ್ಲ. ಇದಕ್ಕೊಂದು ಪರಿಸ್ಥಿತಿ ನಮಗೆ ಗಮನಕ್ಕೆ ಬಂದಾಗ ನಾವು ಅದನ್ನು ಸಿಸ್ಟಮೆಟಿಕ್ ಆಗಿ ಜನರಿಗೆ ಹೇಗೆ ಈಸಿಯಲ್ಲಿ ಇವತ್ತು ಅರ್ಜಿ ಕೊಟ್ಟ ತಕ್ಷಣ 1 ತಿಂಗಳ ಒಳಗಡೆ ಅವನಿಗೆ ಲೈಸೆನ್ಸ್ ಕೊಡಬೇಕು ಮತ್ತು ಅವರು ಕೆಲಸ ಮಾಡಿದ್ದು ಬಿಡಬೇಕು. ಮತ್ತು ಅದಕ್ಕಿರುವಂಥ ಏನು ರಾಯಲ್ಟಿಯನ್ನು ಫಿಕ್ಸ್ ಮಾಡಿದ್ರೆ ಅದನ್ನು ನೀವು ಬೇರೆ ಕಾಲಿಗೆ ಹಾಕುವ ರೀತಿಯಲ್ಲಿ ಲ್ಯಾಟ್ರೈಟ್ ಕಲ್ಲಿಗೆ ಹಾಕಿದರೆ ಹಾಕುವುದಿಲ್ಲ. ಯಾಕೆ? ಕೆಂಪು ಕಲ್ಲು ಅದು ನಮ್ಮ ಜಿಲ್ಲೆಗೆ ಅಗತ್ಯ, ಬೇರೆಯವ್ರಿಗೆ ಅಗತ್ಯ ಉಂಟೆಲ್ಲ ಗೊತ್ತಿಲ್ಲ. ಯಾಕೆ? ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಕಡು ಬಡವನು ಕೂಡ ಅವನು ಕೆಂಪು ಕಲ್ಲಲ್ಲೇ ಮನೆ ಕಟ್ಟುವುದಲ್ಲದೆ ಅವನು ಇಟ್ಟಿಗೆಲಿ ಕಟ್ಟಲಿಕ್ಕೆ ಹೋಗುವುದಿಲ್ಲ. ಎಷ್ಟೇ ದೊಡ್ಡ ಫ್ಲ್ಯಾಟ್ನವರು ಕೂಡ ಬರೀ ಒಳಗಡೆ ಪಾರ್ಟಿಷನಿಗೆ ಬ್ಲಾಕ್ ಕಟ್ಟುವುದಲ್ಲದೆ ಬೇರೆಲ್ಲರೂ ಕೆಂಪು ಕಲ್ಲೇ ಅಲ್ಲೇ ಫ್ಲ್ಯಾಟ್ ಕಟ್ಟುವುದು. ನೀವೇನಾದರೂ ಫ್ಲ್ಯಾಟ್ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಅದು ಬ್ಲಾಕಲ್ಲಿ ಕಟ್ಟಿ ಅಂತ ಹೇಳಿದರೆ ನೀವು ಆ ಫ್ಲ್ಯಾಟ್ ತಗೊಳ್ಳಿ ಕೂಡ ಹೋಗುವುದಿಲ್ಲ. ಯಾಕೆ? ಇಲ್ಲಿ ನಾವು ಸಮುದ್ರದ ಬದಿಯಲ್ಲಿದ್ದೇವೆ, ಇಲ್ಲಿ ಹ್ಯುಮಿಡಿಟಿ ಇದೆ. ಸೊ ಲ್ಯಾಟ್ರೈಟ್ ಇಸ್ ನೆಸೆಸರಿ ನಮಗೆ. ಇಟ್ಸ್ ನಾಟ್ ಅ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲ ಕಾರಿದಾರ. ಅದು ಮನೆ ಕಟ್ಟಲಿಕ್ಕೆ ಪ್ರತಿಯೊಬ್ಬರಿಗೆ ಅಗತ್ಯ. ಇದನ್ನು ಮನದಟ್ಟು ಮಾಡಿ ಕೊಟ್ಟಿದ್ದೇವೆ. ರಿಲ್ಯಾಕ್ಸ್ ರೂಲ್ಸ್. ಇದನ್ನು ಕಮರ್ಷಿಯಲ್ ಆಕ್ಟಿವಿಟೀಸ್ ನೋಡಿಕೊಂಡು ಏನಾಯಿದಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಆಗುವಂಥದ್ದು ಏನಲ್ಲ. ನಮ್ಮ 2-3 ಜಿಲ್ಲೆಯಲ್ಲಿ ಬಿಟ್ಟು ಬೇರೆಯಲ್ಲಿ ಕಂಪನಿ ಯೂಸ್ ಮಾಡೋದು ಇಲ್ಲ. ಇದನ್ನೆಲ್ಲ ಕೂಡ ನಾವು ಅಧಿಕಾರಿಗಳೇ ಮನದಟ್ಟು ಮಾಡಿಕೊಂಡು ಏನು ನೀವು ಹೈಯೆಸ್ಟ್ ರಾಯಲ್ಟಿ ಹಾಕಿದ್ದೀರಿ ಆ ರಾಯಲ್ಟಿಯನ್ನು ಕಟ್ ಮಾಡಬೇಕು. ಏನು ಇವರಿಗೆ ಅರ್ಜಿ ಹಾಕಿದವರಿಗೆ ಏನೆಲ್ಲ ಅಧಿಕಾರಿಗಳ ಒಂದು ಸಮಸ್ಯೆ ಆಗ್ತದೆ, ಇದರ ಪ್ರಕಾರ ಜಿಯಾಲಜಿಸ್ಟ್ ರಿಪೋರ್ಟ್ ಬೇಕಂತ ಹೇಳ್ತಾರೆ, ರೆವೆನ್ಯೂಯಿಂದ ರಿಪೋರ್ಟ್ ಬೇಕಂತ ಹೇಳ್ತಾರೆ. ಫಾರ್ ಅಗ್ರಿಕಲ್ಚರ್ ರೆವೆನ್ಯೂ ಬರಲಿಕ್ಕೆ 15 ದಿವಸ, ಅವನು ಬೇಕಾದಾಗ ಬರುವುದು, ಇಲ್ಲದವನು ಬರುವುದಿಲ್ಲ, ಅವನು ಏನಾದರೂ ಸಹಕಾರ ಬರುವುದು. ಈ ರೀತಿ ಮೈಂಡ್ ಒಂದೇ ದಿವಸ ಹೋಗಿ ಅಲ್ಲಿ ಯು ಟುಗೆದರ್ ಒಂದು ಅಪ್ಲಿಕೇಶನ್ ಕೊಟ್ಟ ನಂತರ 1 ವಾರದೊಳಗಡೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಬೇಕು. 45 ಡೇಸ್ ಒಳಗಡೆ ಲೈಸೆನ್ಸ್ ಕೊಟ್ಟು ಬಿಡಬೇಕು. ರಾಯಲ್ಟಿ ಕಮ್ಮಿ ಮಾಡಿ ಮುಗಿದಲ್ಲ, ಏನು ಸಮಸ್ಯೆ ಇದೆ? ಆ ರೂಲ್ಸ್ ಚೇಂಜ್ ಮಾಡಲಿಕ್ಕೆ ಅದು ರಾಯಲ್ಟಿ ಕಡಿಮೆ ಮಾಡಬೇಕು, ಫೈನಾನ್ಸ್ ಒಪ್ಪಿಗೆ ಬೇಕಾಗ್ತದೆ. ರೂಲ್ಸ್ ಚೇಂಜ್ ಮಾಡಲಿಕ್ಕೆ ಫಾರ್ಮ್ ಮಾಡಿದ್ರೆ ಮತ್ತು ರೂಲ್ಸ್ ನಾವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ ಜೊತೆ ಕೂತ್ಕೊಂಡೇ ಮಾಡಿದ್ರು. ನಾವು ಮಾತ್ರ ಅಲ್ಲ, ಯಾರಲ್ಲಿ ಕೆಲಸ ಮಾಡ್ತಾರೆ ಅವ್ರು ಕೂತ್ಕೊಂಡಿಸಿ ಚರ್ಚೆ ಮಾಡಿಸಿ ಕೇಳಿ 2-3 ಸಲ ಚರ್ಚೆ ಮಾಡಿ ಕೇಳಿ ಮಾಡಿದ್ರು. ಸೊ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾರೆ. ಸೊ ನೆಕ್ಸ್ಟ್ ಕ್ಯಾಬಿನೆಟ್ಲಿ ಅದು 4th ಮೋಸ್ಟ್ಲಿ ನಿರ್ಣಯ ಆಗಿದೆ. ಯಾವುದು ನಿರ್ಣಯ ಅಲ್ಲ, ನಮ್ಮ ಅಫಿಷಿಯಲಲ್ಲಿ ನಮ್ಮ ಮಧ್ಯೆ ಮಂತ್ರಿಗಳ ಮಧ್ಯೆ ಎಲ್ಲ ಕೂಡ ಆಗಿದೆ. ಬಟ್ ಅಫಿಷಿಯಲ್ ಕ್ಯಾಬಿನೆಟ್ಗೆ ಬರಬೇಕಲ್ಲ. ಅದು ಜಾರಿಯಿಂದ 4th ಸಚಿವ ಸಂಪುಟ ಒಪ್ಪಿಗೆ ಆದ ನಂತರ ಜಾರಿ ಆಗ್ತದೆ. ಹೌದು, ರೂಲ್ಸ್ ಚೇಂಜ್ ಕ್ಯಾಬಿನೆಟ್ ಹೋಗ್ಲೇಬೇಕಲ್ಲ. 4 ಸೆಪ್ಟೆಂಬರ್ ನೆಕ್ಸ್ಟ್ ಕ್ಯಾಬಿನೆಟ್ ಇಸ್ ಆನ್ 4 ಸೆಪ್ಟೆಂಬರ್. ಅದಕ್ಕಿಂತ ಮುಂಚೆ ಬಂದರೆ ಮುಂಚೆ, ಅದರ ಮುಂಚೆ ಆದರೆ ಮುಂಚೆ ಹೋಗ್ಬೋದು. ಕಡಿಮೆ ಮಾಡಬೇಕಾದ್ರೆ ಮೈನ್ಸ್ ಡಿಪಾರ್ಟ್ಮೆಂಟಿಂದ ಫೈನಾನ್ಸ್ ಹೋಗಿ ಫೈನಾನ್ಸ್ ಒಪ್ಪಿಕೊಳ್ಬೇಕು. ಫೈನಾನ್ಸ್ ನಾವು ಚರ್ಚೆ ಮಾಡಿಕೊಂಡು ನಮಗೆ ಇಷ್ಟು ರಾಯಲ್ಟಿ ಇಷ್ಟು ಕಡಿಮೆ ಆದರೆ ನಮಗೆ ಎಷ್ಟು ವರ್ಷಕ್ಕೆ ಎಷ್ಟು ಕೋಟಿ ನಷ್ಟ ಆಗ್ತದೆ ಅವ್ರು ಕೂಡ ಅಲ್ಲಿ ಲೆಕ್ಕ ಆಗ್ತಾರೆ. ಇದು ಸರ್ಕಾರದ ಗಮನಕ್ಕೆ ಅವರು ಬರಬೇಕು. ಇದು ಫೈನಾನ್ಷಿಯಲ್ ಮ್ಯಾಟರ್. ನಾನು ಹೇಳಿದ್ದೆ ನಿಮಗೆ ಈಗ 9 ಕೋಟಿ, ಇದು ಒಂದು 9 ಪೈಸೆ ಊರು ಸಿಗ್ತಿರಲಿಲ್ಲ. ಪರ್ಮಿಷನ್ ಇದ್ದರೆ 9 ಕೋಟಿ ಲಾಸ್ ಕಡಿಮೆ ಮಾಡಿದ್ದು. ಈ ಪರ್ಮಿಷನ್ ಎಲ್ಲ 3 ವರ್ಷ ಮಾಡಿದಾಗ ಅದು 9 ಪೈಸೆ ಇರಲಿಲ್ಲ, ಎಲ್ಲ ಲಾಸ್ ಆಗ್ತಿತ್ತು. ಸೊ ವಿ ಹ್ಯಾವ್ ಟು ಮೇಕ್ ಇಟ್ ಈಸಿ, ಮೇಕ್ ದ ಬಿಸ್ನೆಸ್ ಮೋರ್, ವಾಟ್ ದ ರಾಯಲ್ಟಿ ವಿಲ್ ಬಿ ಮೋರ್. ಅಲ್ಲ, ಇನ್ಕ್ಲೂಡಿಂಗ್ ವಿಲೇಜ್, ಆಲ್ ಬಾರ್ಡರ್ ಏರಿಯಾಸ್, ಎವ್ರಿಥಿಂಗ್, ಆಲ್ AI ಬೇಸ್ಡ್. ಒಂದು ಫೈನಲ್ ಸ್ಟೇಜ್ಗೆ ಬಂದಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಸುಮಾರು ಇಟ್ ಕಮ್ಸ್ ಅಬೌಟ್ 60 crores. ಸೊ ನೆಕ್ಸ್ಟ್ 1 year ಯಾವ ರೋಡು ಇಲ್ಲ, ಯಾವ ತೋಡು ಇಲ್ಲ. ಫಸ್ಟ್ ಇದಕ್ಕಿದ್ದಂಥ ಅನುದಾನ ಇದಕ್ಕೆ ಹಾಕಿ ಇನ್ ಟಚ್ ವಿತ್ ಇನ್ಫೋಸಿಸ್ ಮತ್ತು ಬೇರೆ ಸಂಸ್ಥೆ ಸೇರಿಕೊಂಡು ಇದಕ್ಕೆ ನಾವು 6 ಅದೇ 4 ಲೇಡೀಸ್ 1 ಡ್ರೈವರ್ 1 ಕಿಡ್ ಆಫ್ ಅದು ಮಂಗಲ್ಪಾಡಿ ಅದು 2 പിന്നെ 4 ರಿಕ್ಷಾ. ಟೆಕ್ನಾಲಜಿ ದೇ ವಿಲ್ ಕಮ್ ಅಂಡ್ ಹೆಲ್ಪ್ ಅಂತ. ಸೊ ವಿಲ್ ಡಿಸ್ಕಸ್ ವಿತ್ ದೆಮ್. ನಮ್ಮ ಖಾಸಗಿ ಸಂಘ ಸಂಸ್ಥೆಗಳು, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಇನ್ಫೋಸಿಸ್ ಅಂತವರೆಲ್ಲ ಅದಕ್ಕೆ ಸಹಕಾರ ಕೊಟ್ಟರೆ ಬೇಗ ಆಗ್ತದೆ, ಇಲ್ಲ ಸ್ವಲ್ಪ ಲೇಟ್ ಆಗ್ತದೆ.
ಬೇಸಿಕಲಿ CCTV ಹಾಕಿ ಅದರ ಮೂಲಕ AI ಬೇಸ್ಡ್ ಫುಲ್ AI ಬೇಸ್ಡ್ ಬೇಕಲ್ಲ AI ಬೇಸ್ಡ್ CC ಕ್ಯಾಮರಾಸ್ ಅದಕ್ಕೊಂದು ಕಮಾಂಡ್ ಸೆಂಟರ್ಸ್ ಅಲ್ಲಿ ಫುಲ್ ಟೈಮ್ ನೋಡಿ ಅದನ್ನು ಮಾನಿಟರ್ ಮಾಡಲಿಕ್ಕೆ ಅದ್ರ ಬಗ್ಗೆ ನಾವು ಒಂದು ಪ್ರೈಮರಿ ಸ್ಟೇಜ್ನಲ್ಲಿ ಪ್ಲಾನ್ ಇದೆ. ದೆನ್ ಐ ವಿಲ್ ಹ್ಯಾವ್ ಡಿಸ್ಕಸ್ ವಿತ್ ದ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಇವರ ಹೆಲ್ಪ್ ತಗೊಳ್ತೇವೆ. ಯಾವುದು ಆಲ್ ಇಂಡಸ್ಟ್ರಿಯಲಿಸ್ಟ್ಸ್ ಆ್ಯಂಡ್ ಆಲ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ ಇದು ಪ್ಲಾನಿಂಗ್ ಸ್ಟೇಜಲ್ಲಿ ಆಗಿ ಪ್ಲಾನಿಂಗ್ ಆಗಿದೆ. ವಾಟ್ ಇಟ್ ಈಸ್ ನೆಕ್ಸ್ಟ್ ಅಲ್ಲಿ ಕಮೆಂಟ್ರಿ ಇಂಪ್ಲಿಮೆಂಟೇಷನ್ ಯಾವುದು ಅದನ್ನು ಈಗ ಇದೆ. ಯಾಕಂದ್ರೆ ನಮಗೆ ರೋಡ್ ಮಾಡ್ಲಿಕ್ಕೆ PWD RDP ಅಲ್ಲಿ ID ಬೇಸ್ಡ್ ಅಲ್ಲ, ಅದನ್ನೇನು ಮಾಡ್ಬೇಕಂತ ನಾನು ಫಸ್ಟ್ ಟೈಪ್ ಕೈಂಡ್ ಎಷ್ಟು CCTV ಕ್ಯಾಮ್ರಾಸ್ ಇದೆಲ್ಲ ಅವ್ರು ಮಾಡಿದ್ದಾರೆ. ನೆಕ್ಸ್ಟ್ ಡೀಟೇಲ್ಸ್ ಅಂತ ಹೇಳ್ತೇನೆ.